ಇದನ್ನ ನೀರಲ್ಲಿ ಬಕೆಟ್ ಅಲ್ಲಿ ಬಿಡಿ. ಇದಕ್ಕೆ ಏನು ಕರೆಂಟ್ ಬೇಕಾಗಿಲ್ಲ, ಏನಿಲ್ಲ. ನಿಮಗೆ ಇವಾಗ ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 25 ವ್ಯಾಟ್ದು ಒಂದು ಬ್ಯಾಟ್ರಿ ಕೊಡ್ತಾರೆ. ಇದರಲ್ಲಿ ಏನಂತಂದ್ರೆ ಮುಖ್ಯವಾಗಿ ನಾವು 48 ವ್ಯಾಟ್ದು ಡಬಲ್ ಬ್ಯಾಟ್ರಿ ಜೊತೆನಲ್ಲಿ ಪ್ರೆಷರ್ ವಾಷರ್ ಕೊಡ್ತಾ ಇದೀವಿ. ಇದು ಬಂದ್ಬಿಟ್ಟು ಪ್ರತಿಯೊಬ್ಬರ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ ಇದು. ಇವಾಗ ಮನೆಯಲ್ಲಿ ಯಾರ ಹತ್ರ ಕಾರ್ ಇಲ್ಲ ಸರ್, ಎಲ್ಲರ ಹತ್ರ ಕಾರ್ ಇದೆ, ಎಲ್ಲರ ಹತ್ರ ಬೈಕ್ ಇದೆ. ಮತ್ತು ಅವರೇನು ಕೆಲವರು ಕೃಷಿಕರು, ಅವರು ಕೂಡ ಕ್ಲೀನ್ ಮಾಡ್ಬೋದು, ಮನೆ ಕ್ಲೀನ್ ಮಾಡ್ಬೋದು, ಗಾಡಿಗಳು ಕ್ಲೀನ್ ಮಾಡ್ಬೋದು. ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಈಗ ಬೇರೆ ಕಡೆ ವಾಷಿಂಗ್ ಕೊಟ್ಟರೆ ನಮಗೆ ಒಂದು 500 2000 ಆ ಥರ ಕೇಳ್ತಾರೆ. ನಾವು ಮನೆಯಲ್ಲಿ ಆರಾಮಾಗಿ ಡೈಲಿ ನಾವು ಕ್ಲೀನ್ ಮಾಡೋಷ್ಟು ಸ್ಯಾಟಿಸ್ಫೈಡ್ ಎಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈಗ ಆರಾಮಾಗಿ ಈ ಥರ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಹೊಗೆ ರೂಪದಲ್ಲಿ ಬರ್ತಾ ಇದೆ ನೋಡಿ. ಇದು ಒಂಥರ ನೀರು ನೋಡಿ, ಎಷ್ಟು ಪ್ರೆಷರ್ ಇದೆ ನೋಡಿ. ಸ್ಪ್ರೇ ನೋಡಿ ಇದ್ರದ್ದು ಯಾವ ಥರ ಇದೆ. ಏನು ಸರ್ ಈ ಥರ ಹೋಗ್ತಾ ಇದ್ದೀರಾ ಸೂಟ್ ಕೇಸ್ ಇಟ್ಕೊಂಡು? ಸರ್ ಖಂಡಿತ ಇದು ಸೂಟ್ ಕೇಸು ಅಲ್ಲ ಸರ್, ಇದು ಲ್ಯಾಪ್ಟಾಪು ಅಲ್ಲ. ಇದು ಬಂದ್ಬಿಟ್ಟು ಒಂದು ಪ್ರೆಷರ್ ವಾಷರು. ಸೊ ಇವಾಗ ಇದರಲ್ಲಿ ಏನೇನು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಓಪನ್ ಮಾಡ್ತಾ ಇದ್ದಂಗೆ ಇದಕ್ಕೆ ಒಂದು ಮ್ಯಾನ್ಯಲ್ ಗೈಡ್ ಬರುತ್ತೆ. ಇದನ್ನು ಯಾವ ಥರ ಯೂಸ್ ಮಾಡ್ಬೇಕಂದ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟು. ಪ್ಲಸ್ ಅದ್ರ ಜೊತೆಯಲ್ಲಿ ಒಂದು ಪೈಪು, ಅದಾದಮೇಲೆ ನಿಮಗೆ ಒಂದು ಬಾಲು ಮತ್ತು ಪ್ರೆಷರ್ ವಾಷರ್ದು 2 ಕಿಟ್ಟು, ಟೋಟಲಿ ಇದ್ರ ಜೊತೆಯಲ್ಲಿ ಇದು ಡಬ್ಬ. ಪ್ಲಸ್ ನಿಮಗೆ ಇವಾಗ ಮಾರ್ಕೆಟಲ್ಲಿ ನೋಡ್ತಾ ಇರ್ಬೋದು, ನಿಮಗೆ 25 ವ್ಯಾಟ್ದು ಒಂದು ಬ್ಯಾಟ್ರಿ ಕೊಡ್ತಾರೆ. ಇದರಲ್ಲಿ ಏನಂತಂದ್ರೆ ಮುಖ್ಯವಾಗಿ ನಾವು 48 ವ್ಯಾಟ್ದು ಡಬಲ್ ಬ್ಯಾಟ್ರಿ ಜೊತೆಯಲ್ಲಿ ಪ್ರೆಷರ್ ವಾಷರ್ ಕೊಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಪ್ರತಿಯೊಬ್ಬರ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ ಇದು. ಇವಾಗ ಮನೆಯಲ್ಲಿ ಯಾರ ಹತ್ರ ಕಾರ್ ಇಲ್ಲ ಸರ್, ಎಲ್ಲರ ಹತ್ರ ಕಾರ್ ಇದೆ, ಎಲ್ಲರ ಹತ್ರ ಬೈಕ್ ಇದೆ. ಮತ್ತು ಅವರೇನು ಕೆಲವರು ಕೃಷಿಕರು, ಅವರು ಕೂಡ ಕ್ಲೀನ್ ಮಾಡ್ಬೋದು, ಮನೆ ಕ್ಲೀನ್ ಮಾಡ್ಬೋದು, ಗಾಡಿಗಳು ಕ್ಲೀನ್ ಮಾಡ್ಬೋದು. ಈ ಬ್ಯಾಟ್ರಿಗಳನ್ನ ಒಂದ್ಸರಿ ಫುಲ್ ಚಾರ್ಜ್ ಮಾಡಿಬಿಟ್ರೆ ಆರಾಮಾಗಿ ಒಂದು 7 ರಿಂದ 8 ಗಾಡಿಗಳನ್ನು ವಾಶ್ ಮಾಡ್ಕೋಬೋದು ಸರ್. ಇದು ಈಗ ಬನ್ನಿದನ್ನು ಯಾವ ಥರ ವರ್ಕ್ ಆಗುತ್ತೆ. ಇದು ಗನ್ ಇರುತ್ತೆ, ಪ್ಲಸ್ ಇದ್ರ ಜೊತೆನಲ್ಲಿ ಈ ಥರ ಚಾರ್ಜರ್ ಇರುತ್ತೆ. ಬನ್ನಿ ಸರ್, ಇದು ಯಾವ ಥರ ವರ್ಕ್ ಮಾಡುತ್ತೆ ನಿಮ್ಗೆ ತೋರಿಸಿ. ಇದೊಂಥರ ಪೋರ್ಟೇಬಲ್ ಹೌದು, ವಿತೌಟ್ ಕರೆಂಟ್ ಯೂಸ್ ಮಾಡೋದು. ವಿತೌಟ್ ಕರೆಂಟ್ ಜಸ್ಟ್ ಒಂದು ಬಕೆಟಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೀರು ಇಟ್ಟಿದ್ದೀನಿ ನಾನು. ಇದನ್ನು ಯಾವ ಥರ ಯೂಸ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸರ್. ಇದು ಸರ್ ಈ ಥರ ವೈರ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಿಂದ ಈ ಥರ ಒಂದು ಫುಟ್ಬಾಲ್ ಇರುತ್ತೆ. ಸೊ ಇದಕ್ಕೆ ಬಂದ್ಬಿಟ್ಟು ನೀವು ಒಂದು ಬಾಲು ನೀರಲ್ಲೇ ಹಾಕೋಕೆ ಇದನ್ನು ಸ್ವಲ್ಪ ಟೈಟಾಗಿ ಕೂಡಿಸ್ಕೊಬಿಡಿ. ಇದನ್ನು ಟೈಟಾಗಿ ಕೂಡಿಸ್ಕೊಬಿಟ್ಟು ಇದನ್ನು ನೀರಲ್ಲಿ ಬಕೆಟಲ್ಲಿ ಬಿಡಿ. ಇದಕ್ಕೆ ಏನು ಕರೆಂಟ್ ಬೇಕಾಗಿಲ್ಲ, ಏನಿಲ್ಲ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಬಾಲ್ ಏನಕ್ಕಂದ್ರೆ ಫಿಲ್ಟರ್ ಆಗೋದಕ್ಕೆ, ಫಿಲ್ಟರ್ ಆಗೋದು. ಏನು ಹೌದು ಸರ್, ಹೌದು. ಆಮೇಲೆ ನಿಮಗೆ ಈ ಥರ ಬಂದಿರುತ್ತೆ ಅದ್ರ ಜೊತೆನಲ್ಲಿ. ಸೊ ಇವಾಗ ನಾನು ಇದನ್ನು ತಗೊಂಡ್ಬಿಟ್ಟು ಈ ಕಡೆ ಇದು ಪೈಪ್ ಎಲ್ಲ ನಾವೇ ಕೊಟ್ಟಿರ್ತೀವಿ ಇದಕ್ಕೆ. ಸೊ ಜಸ್ಟ್ ಇದನ್ನು ಗನ್ನು ಇದರಲ್ಲಿ ಇದನ್ನು ಪೈಪ್ ಹಾಕ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಈಗ ಇದನ್ನು ನಾವು ಈ ಥರ ಫಿಟ್ ಮಾಡ್ಕೊಳ್ಳೋದು. ಇಲ್ಲಿ ಕಾಣಿಸ್ತಾ ಇದಲ್ವಾ, ಇದು ಆರಾಮ್ ಸಿಗತ್ತೆ ಇದು ಮಾಡಿ. ಆ ಥರ ಅದಕ್ಕೆ ಸಿಕ್ಸಿದ್ರಿ. ಹಾಂ, ಇದಕ್ಕೆ ಇದು ಫಿಟ್ಟಿಂಗ್ ಆಗಿದೆ. ಸೊ ಇದನ್ನು ಫಿಟ್ ಆದಮೇಲೆ ಇನ್ನೇನು ಬಂತಲ್ಲ ಗನ್ನು. ಸೊ ತಗೊಳ್ಳಿ, ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಮುಗೀತು, ಇಷ್ಟೇ. ಫಿಟ್ಟಿಂಗ್ ಅಂತ ಸೌಂಡ್ ಬಂದರೆ ಟಕ್ ಅಂತ ಸೌಂಡ್ ಬಂತು. ಆಮೇಲೆ ಇದು ಒಂದು ಕೊಟ್ಟಿರ್ತೀವಿ ನಾವು, ಇದನ್ನು ತಗೊಂಡ್ಬಿಟ್ಟು ಜಸ್ಟ್ ಇದಕ್ಕೆ ಈ ಥರ ಈಸಿಯಾಗಿ ಫಿಟ್ ಮಾಡ್ಕೊಳ್ಳಿ. ಇದು ಹಾಂ, ಈ ಥರ ಫಿಟ್ಟಿಂಗ್ ಆಗೋಯ್ತು. ಆಮೇಲೆ ನಿಮಗೆ ಇದು ಕೊಟ್ಟಿರ್ತೀವಿ ನಾವು, ಇದಕ್ಕೆ ಪ್ರೆಷರ್ ಬರೋಕ್ಕೆ. ಜಸ್ಟ್ ಈ ಥರ ತಗೊಳ್ಳಿ, ಹಿಂಗೆ ತಿರ್ಗಿಸ್ಕೊಳ್ಳಿ. ಸೊ ಅಲ್ಲಿಗೆ ನಮಗೆ ಗನ್ ರೆಡಿ ಆಯಿತು. ಹಾಂ, ಗನ್ ರೆಡಿ ಆಯ್ತು. ಪ್ರತಿ ಸರಿ ಬಿಚ್ಚ ಅವಶ್ಯಕತೆ ಇಲ್ಲ, ಏನಿಲ್ಲ, ಒಂದ್ಸಾರಿ ಫಿಟ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ತೆಗೆದು ಬಿಡೋದು. ಈ ಥರ ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ಕೂಡ್ಸೋಕ್ಕೆ ಇಲ್ಲಿ ಕೊಟ್ಟಿರ್ತೀವಿ ನಾವು ಈ ಥರ. ಇಲ್ಲ ನೋಡಿ, ಸ್ಟಾರ್ಟು ಅಲ್ಲಿಗೇನೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಇದರಲ್ಲಿ ಒಂದು 2 ಪ್ರೆಷರ್ ಕೊಟ್ಟಿರ್ತೀವಿ ನಾವು. ಸೊ ಈ ಥರ ಒಂದು 2 ಪ್ರೆಷರ್ ಇರುತ್ತೆ. ಇದನ್ನು ಕೂಡ್ಸ್ಕೊಳ್ಳೋದು ತುಂಬ ಸಿಂಪಲ್ಲು. ಈ ಥರ ಗನ್ ಇಟ್ಕೊಳ್ಳಿ. ನೋಡಿ ಸರ್, ಈ ಥರ ಬಂದಿರುತ್ತೆ. ಇದ್ರ ಜೊತೆಯಲ್ಲಿ ಇದೇನಿಲ್ಲ, ಈ ಥರ ಇದನ್ನು ಬ್ಯಾಕ್ ಸೈಡ್ ಇದನ್ನು ಪುಷ್ ಮಾಡ್ಕೊ. ಫಸ್ಟ್ ನಾವು ಇದನ್ನು ಈ ಥರ ಪುಷ್ ಮಾಡಿಕೊಂಡು ಇದನ್ನು ಮುಂದ್ಗಡೆ ಈ ಥರ ಇಟ್ಬಿಡ್ಬಿಟ್ಟು ಆಮೇಲೆ ಬಿಟ್ಬಿಡಿ. ಫಿನಿಶ್ ಅಷ್ಟೇ ಸರ್. ಇವಾಗ ನೋಡ್ತಾ ಇದ್ದಂಗೆ ನಿಮ್ಮ ಮುಂದೆ ಗನ್ನೆಲ್ಲ ಫಿಟ್ ಮಾಡಿದ್ವಿ. ಮತ್ತು ಹಾಗೂ 48 ವ್ಯಾಟ್ದು ಬ್ಯಾಟ್ರಿ ಕೂಡ ಇದರಲ್ಲಿ ಫಿಕ್ಸ್ ಆಯಿತು. ಸೊ ಇವಾಗ ಟೋಟಲಿ ನಮ್ಮ ಗನ್ನು ರೆಡಿ. ಇವಾಗ ಏನಿದ್ರೆ ಡೈರೆಕ್ಟ್ ಶೂಟ್ ಮಾಡೋದೇ, ವಾಶ್ ಮಾಡೋದೇ ಇದೆಲ್ಲ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಪ್ರೆಷರ್ ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ, ಹಾಂ, ಯಾವ ಥರ ಪ್ರೆಷರು. ಇಲ್ಲಿ ನೋಡಿ, ಈ ಥರ ಹಾಂ ಸೂಪರಾಗಿ ಪ್ರೆಷರ್ ಇದೆ. ಇದನ್ನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಪ್ರೆಷರ್ ಇದೆ. ಕೇವಲ ಇವಾಗ ನಾವು ಒಂದು ವಾಶಿಗೆ ಕೊಡಬೇಕಾದ್ರೂ ಇದಕ್ಕೆ ತುಂಬ ದುಡ್ಡು ಎಕ್ಸ್ಪೆನ್ಸ್ ಮಾಡೋದಕ್ಕಿಂತ ಆರಾಮಾಗಿ ಇದನ್ನು ಮನೆಯಲ್ಲೇ ಈ ಥರ ವಾಶ್ ಮಾಡ್ಕೋಬೋದು. ಇದನ್ನು ಇವಾಗ ನಾನು ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಿಂದ ಕರೆಂಟ್ ಇಲ್ಲ, ಏನಿಲ್ಲ. ಜಸ್ಟ್ ಒಂದು ಬಾಲ್ ಬ್ಯಾಟ್ರಿ ಇದು ಹಾಕ್ಕೊಂಡ್ಬಿಟ್ಟು ಬ್ಯಾಟ್ರಿನಲ್ಲಿ ರನ್ ಆಗ್ತಾ ಇರೋದು. ಇವಾಗ ನಾವು ಇದನ್ನು ಕೊಟ್ಟಿರ್ತೀವಿ ಒಂದು ಡಬ್ಬ. ಸೊ ಇದರಲ್ಲಿ ನಾವು ಇವಾಗ ಫಾರ್ಮ್ ಹಾಕ್ತಾ ಇದ್ದೀನಿ ಈಗ. ಸೊ ಇಲ್ಲಿ ಫಾರ್ಮ್ ರೆಡಿ ಆಗಿದೆ. ಇದು ನಮ್ಮದು ಶಾಂಪು, ಜಸ್ಟ್ ಶಾಂಪು ಮುಖಾಂತರನೇ ಶಾಂಪು ಫಾರ್ಮು ಏನು ಬೇಕಾದ್ರೂ ಹಾಕೋಬೋದು. ಇಷ್ಟೇ ಇದು. ಸೊ ಇದನ್ನು ಹಾಕ್ಬಿಟ್ಟು ನಾವು ಇದ್ರ ಜೊತೆಯಲ್ಲಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ.
ಜಸ್ಟ್ ಸಿಂಪಲ್ ಇಷ್ಟೇ ಇದು. ಇದನ್ನು ತಗೊಂಡ್ಬಿಟ್ಟು ಆಮೇಲೆ ಜಸ್ಟ್ ಈ ಥರ ತಗೊಂಡು ಇದಕ್ಕೆ ಫಿಟ್ ಮಾಡ್ಕೋಬೇಕು. ಸೇಮ್ ಅದೇ ಥರ ಫಿಟ್ ಮಾಡ್ಕೋಬೇಕು. ಈ ಥರ ಫಿಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ನೀವು ಕಾಣಿಸ್ತಾ ಇರ್ಬೋದು ಯಾವ ಥರ ಬರ್ತಾ ಇದೆ ಅಂತ. ಜಸ್ಟ್ ನಾವು ಕೈಯಲ್ಲಿ ಮನೇಲಿ ಕ್ಲೀನ್ ಮಾಡೋದಕ್ಕಿಂತ ಈ ಥರ ಪೋರ್ಟಬಲ್ ಈ ಥರ ಯೂಸ್ ಮಾಡ್ಬೋದು. ಖಂಡಿತ ಸರ್. ಈಗ ಇದಕ್ಕೋಸ್ಕರ ಏನು ಕರೆಂಟ್ ಬೇಕಾಗಿಲ್ಲ, ಏನಿಲ್ಲ. ಆರಾಮಾಗಿ ಇಲ್ಲಿ ನಿಮ್ಮ ಮುಂದೆನೇ ಕಾಣಿಸ್ತದೆ. ಈ ಥರ ಫಾರ್ಮ್ಸ್ ಎಲ್ಲ ಹಾಕೊಂಡ್ಬಿಟ್ಟು ನಾವು ಇದನ್ನು ಈಸಿಯಾಗಿ ಗಾಡಿನ ವಾಶ್ ಮಾಡ್ಕೋಬೋದು. ಇನ್ನೊಂದು ಏನಂತಂದರೆ ಇದು ಪ್ರತಿಯೊಬ್ಬರ ಮನೆಗೆ ಬೇಕಿದು. ಸರ್ ಇಲ್ಲಿ ನೋಡಿ, ನಮ್ಮ ಗಾಡಿನ ಎಷ್ಟು ಇಲ್ಲೆಲ್ಲ ಕೊಳೆ ಆಗಿದೆ. ಸೊ ಇದು ಏನು ಮಾಡೋದು ಅಂತಂದರೆ, ನಾವು ಜಸ್ಟ್ ಈಗ ಬೇರೆ ಕಡೆ ವಾಷಿಂಗ್ ಕೊಟ್ಟರೆ ನಮಗೆ ಒಂದು 500-2000 ಆ ಥರ ಕೇಳ್ತಾರೆ. ನಾವು ಮನೆಯಲ್ಲಿ ಆರಾಮಾಗಿ ಡೈಲಿ ನಾವು ಕ್ಲೀನ್ ಮಾಡೋಷ್ಟು ಸ್ಯಾಟಿಸ್ಫೈಡ್ ಎಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈಗ ಆರಾಮಾಗಿ ಈ ಥರ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಷ್ಟೇ ಸರ್. ಮನೇಲಿ ಶಾಂಪು ಹಾಕ್ಕೊಳ್ಳಿ, ಇಲ್ಲ ಫೋಮ್ ಹಾಕ್ಕೊಳ್ಳಿ. ಫಾರ್ಮ್ ಶಾಂಪು ಏನು ಬೇಡ, ಈ ಥರ ಏನು ಬೇಡ, ಕರೆಂಟ್ ಬೇಡ, ಏನು ಬೇಡ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆರಾಮಾಗಿ ನೀವು ನೋಡ್ತಾ ಇದ್ದಂಗೆ ನಮ್ಮ ಗಾಡಿನ ಕ್ಲೀನ್. ಈಗ ಮತ್ತೆ ವಾಟ್ರು ನಾರ್ಮಲ್ ವಾಟ್ರು ಬಿಡ್ಬೋದಲ್ಲ ಸರ್? ಹೌದು ಸರ್, ಹೌದು. ಮತ್ತೆ ರಿಮೂವ್ ಮಾಡೋದು ಈಸಿ ಅಲ್ವಾ? ರಿಮೂವ್ ಮಾಡೋದು ತುಂಬ ಈಸಿ. ಇವಾಗ ನೋಡಿ, ಇಲ್ಲಿ ನಮಗೆ ಸಿಗ್ತಾ ಇದೆ ಈ ಥರ 2. ಇವಾಗ ನೋಡಿ, ಇದನ್ನು ಪ್ರೆಷರ್ದು ಈಗ ಹೈ ಪ್ರೆಷರು, ಇದು ಹೈ ಪ್ರೆಷರ್. ಇದು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ. ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಈ ಥರ ಫೋಮ್ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಫಾರ್ಮ್ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ. ಸೊ ನಮ್ಮ ಗಾಡಿನ ನಾವೇ ಇಲ್ಲಿ ಫುಲ್ ಶೈನಿಂಗ್ ಬರಬೇಕು ಗಾಡಿನ. ಆ ಥರ ಫುಲ್ ಸ್ಯಾಟಿಸ್ಫೈಡ್ ಥರ ನಾವೇ ವಾಶ್ ಮಾಡ್ಕೋಬೋದು. ಇದನ್ನು ಎಲ್ಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಇದು ಒಂದು ಪ್ರತಿಯೊಬ್ಬರ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ ಇದು. ಇವಾಗ ಮನೆ ಕ್ಲೀನ್ ಮಾಡೋದಾಗಲಿ, ಗಾಡಿಗಳು ಕ್ಲೀನ್ ಮಾಡೋದಾಗಲಿ, ಇವಾಗ ಬೆಂಗಳೂರಲ್ಲಿ ಆಗಲಿ ಎಲ್ಲಾಗಲಿ ಮನೆಗೆ 4 ಗಾಡಿಗಳಿದಾವೆ ಸರ್ ಈಗ. ಸೊ ಅಂಥವ್ರಿಗೆ ಇದೆಲ್ಲ ಹೇಳಿ ಮಾಡಿಸಿರುವಂಥ ಪ್ರಾಡಕ್ಟ್ ಇದು. ಇದು ಬಂದ್ಬಿಟ್ಟು ಕೇವಲ 2500 ರೂಪಾಯಿಗೆ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ಸರ್ ಇದು. ಸರ್ ಈಗ ನೋಡಿ, ನೀವು ಅವಾಗಲೇ ಪ್ರೆಷರ್ದು ನೋಡಿದ್ರಿ. ನಿಮಗೆ ಸ್ಪ್ರೇ ಥರ ಬೇಕಾ? ಇವಾಗ ಇದನ್ನು ಹಾಕ್ಕೊಳ್ಳಿ. ಸಿಂಪಲ್. ಇದನ್ನು ನೋಡಿ ಯಾವ ಥರ ಸ್ಪ್ರೇ ಕೊಡುತ್ತೆ ಅಂತ. ಆರಾಮಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟೇ. ಸೂಪರ್. ಇಲ್ಲಿ ನೋಡಿ, ಕೊಳೆ ನೋಡಿ ಎಲ್ಲ ಹೋಗ್ಬಿಡುತ್ತೆ ನೋಡಿ ಸರ್. ಇದು ಯಾವ ಥರ ಹೋಗುತ್ತೆ. ಇದು ಕೂಡ ಸೂಪರಾಗಿ ಸ್ಪೀಡಾಗಿ ಹೊಗೆ ರೂಪದಲ್ಲಿ ಬರ್ತಾ ಇದೆ ನೋಡಿ. ಇದು ಒಂಥರ ನೀರು. ಇಲ್ಲಿ ನೋಡಿ ಎಷ್ಟು ಪ್ರೆಷರ್ ಇದೆ ನೋಡಿ. ಸ್ಪ್ರೇ ನೋಡಿ ಇದ್ರದ್ದು ಯಾವ ಥರ ಇದೆ. ಎಲ್ಲ ಕೊಳೆ ಎಲ್ಲ ಹಂಗೆ ಕಿತ್ಕೊಂಡು ಹೋಗ್ಬಿಡ್ಬೇಕು. ಮಿಷಿನ್ ಕೂಡ ಈಸಿ ಇದೆಯಲ್ಲ ಸರ್? ಮಿಷಿನ್ ಕೂಡ ತುಂಬ ಈಸಿ ಇದೆ. ಇದಕ್ಕೇನು ಕರೆಂಟ್ ಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ಈ ಥರ ಒಂದು ಬಕೆಟಲ್ಲಿ ಒಂದು ಇದು ಹಾಕ್ಬಿಟ್ಟು ಈ ಥರ ತೋರಿಸ್ಬಿಟ್ರೆ ಸಾಕು. ಇಲ್ಲಿ ನೋಡಿ, ಇದೇ ಮಷಿನು. ನಿಮಗೆ ಸೌಂಡು ಕೂಡ ಜಾಸ್ತಿ ಇಲ್ಲ. ಆರಾಮಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ನಾವು ಅಷ್ಟೇ. ಇದು ನೋಡಿ ಸರ್, ಈ ಥರ ಈಸಿಯಾಗಿ ಆಪರೇಟ್. ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ. ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ. ಮತ್ತು ಇದ್ರ ಪ್ರೈಸ್ ಕೇಳ್ತೀರಾ? ಕೇವಲ 2500 ರೂಪಾಯಿ ಸರ್. ಇದು ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ನಿಮ್ಮ ಮನೆಗೆ ಬಂದಮೇಲೆ ದುಡ್ಡು ಕೊಡಿ ಇದನ್ನು. ಸೊ ಆ ಥರ 2500ಕ್ಕೆ ನಾವು ನಿಮಗೆ ಇವಾಗ ಮಾರ್ಕೆಟಲ್ಲಿ ಇದು 25 ವ್ಯಾಟ್ದು ಅವ್ರು 1 ಬ್ಯಾಟ್ರಿ ಮುಖಾಂತರ ಕೊಡ್ತಾ ಇದ್ರು. ನಾವು 48 ವ್ಯಾಟ್ದು ನಿಮಗೆ ಡಬಲ್ ಬ್ಯಾಟ್ರಿ ಕೊಡ್ತಾ ಇದೀವಿ. ಒಂದ್ಸರಿ ಚಾರ್ಜ್ ಮಾಡಿದ್ರೆ ನಿಮ್ಗೆ 5ರಿಂದ 6 ಕಾರ್ ಆರಾಮಾಗಿ ವಾಶ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ನೋಡಿ, ಇದೆಲ್ಲ ಶೈನಿಂಗ್ ಬರ್ಬೇಕು, ಆ ಥರ ಆಗುತ್ತೆ. ಸೊ ಇದು ಪ್ರೆಷರ್ದು ಚೇಂಜ್ ಮಾಡ್ಕೋತೀರಾ ಈಸಿಯಾಗಿ ಈ ಥರ. ಅಷ್ಟೇ, ಸಿಂಪಲ್. ಇದನ್ನು ತೆಗೆದ್ಬಿಟ್ಟು 2 ನಾಸ್ ಕೂಡ ಕೊಡ್ತಾ ಇದ್ದೀವಿ. 2 ಇದು ಕೊಡ್ತಾ ಇದೀವಿ ನಾವು. ಇವಾಗ ಇದು ಬಂದ್ಬಿಟ್ಟು ಫುಲ್ ಪ್ರೆಷರ್. ಇದು ರೆಡ್ ಕಲರ್ದು ಫುಲ್ ಪ್ರೆಷರ್ ಇರುತ್ತೆ. ವೈಟ್ ಕಲರ್ದು ಸ್ಪ್ರೇ ಇರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನೋಡಿ, ಇಲ್ಲಿ ಪ್ರೆಷರ್ ನೋಡಿ. ಸೊ ನಾನು ಇದನ್ನ ಬರೀ ಬಕೆಟ್ ನೀರಲ್ಲಿ ಹಾಕಿದ್ದೀನಿ. ಇದಕ್ಕೇನು ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ನೀವು. ಕರೆಂಟ್ ಈ ಥರ ಒಳಗಡೆ ಹಾಕ್ಬೇಕಲ್ವಾ? ಸಾಕು ಸರ್, ಅಷ್ಟು ಸಾಕು. ಸರ್ ಈ ಪ್ರಾಡಕ್ಟ್ದು ಅದ್ಭುತವಾದ ಒಂದು ಕೆಲಸ ನೋಡಿ. ನಮ್ಮ ಕಾರ್ನ ಈ ಥರ ಕೊಳೆ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡುತ್ತೆ. ಇಲ್ಲಿ ನೋಡಿ, ಇದನ್ನು ಬಂದ್ಬಿಟ್ಟು ನಮ್ಮ ಕಾರ್ಗಳು, ಗಾಡಿಗಳು, ಮತ್ತು ನಿಮಗೆ ಔಷಧಿ ಹೊಡೆಯೋಕ್ಕೆ ಗಾರ್ಡನ್ನಲ್ಲಿ, ಮತ್ತು ನಿಮಗೆ ಬಿಲ್ಡಿಂಗ್ ಮನೆಗಳು ತೊಳೆಯೋಕ್ಕೆ, ಕೆಲವರು ಇದು ಶೆಡ್ಗಳು ಇರುತ್ತೆ ಅವೆಲ್ಲ ಕ್ಲೀನ್ ಮಾಡೋಕ್ಕೆ. ಇವಾಗ ಮೇಕೆ ಶೆಡ್ಡು ಅದೆಲ್ಲ ಇರುತ್ತೆ, ಕುರಿ ಶೆಡ್ಡು. ಇಲ್ಲಿ ನೋಡಿ ಕೊಳೆ ನೋಡಿ ಹೆಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಸರ್. ಇದು ಒಳ್ಳೆ ಪ್ರತಿಯೊಬ್ಬರ ಮನೆಗೆ ಇದು ಪ್ರಾಡಕ್ಟ್ ಬೇಕೇ ಆಗಿರುವಂಥ ಪ್ರಾಡಕ್ಟ್. ಇದು ಕೇವಲ 2500 ರೂಪಾಯಿಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ಕೂಡ ಅವೈಲೇಬಲ್ ಇದೆ ಸರ್. ಇದು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆ ನೋಡಿ ಸರ್. ಇದ್ರದ್ದು ಪ್ರೆಷರ್ ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿ, ಫುಲ್ ನೀವು ಬಿಲ್ಡಿಂಗ್ ಕ್ಲೀನ್ ಮಾಡ್ತೀರಾ ಆರಾಮಾಗಿ ಮಾಡ್ಕೋಬೋದು. ಹಾಗೂ ನಿಮ್ಮ ಗಾಡಿಗಳನ್ನು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ನ ಎಲ್ಲರ ಮನೆಗೆ ಬೇಕಾಗುವಂಥ ಪ್ರಾಡಕ್ಟ್ ಇದು.
ಇಲ್ಲಿ ನೋಡ್ತಾ ಇರ್ಬೋದು ಕೊಳೆಗಳೆಲ್ಲ ಕಿತ್ಕೊಂಡು ಹೋಗ್ಬೇಕು, ಅದೆಲ್ಲ ಜಸ್ಟ್ 2,500 ಕೇವಲ 2,500 ರೂಪಾಯಿ. ಡ್ಯುಯಲ್ ಬ್ಯಾಟ್ರಿ ಕೂಡ ಡಬಲ್ ಬ್ಯಾಟ್ರಿ ಕೂಡ ಒಂದ್ಸರಿ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ನೀವು ಆರಾಮಾಗಿ 5-6 ಗಾಡಿ ನಾವು ಇದೆ ಅಲ್ವಾ ಬ್ಯಾಟ್ರಿ? ಹಾ ಇದೆ ನೋಡಿ ಸರ್, ಇದೇ ಬ್ಯಾಟ್ರಿ ನೋಡಿ. ಇದು ನೋಡಿ ಇದ್ರದ್ದು ಕೆಲಸ ನೋಡಿ ತುಂಬಾ ಅದ್ಭುತವಾಗಿದೆ. ಇವಾಗ ನೋಡಿ ಈ ತರ ಔಷಧ ಹೊಡಿಬೇಕಾ ನೀವು, ಇಲ್ಲಿ ನೋಡಿ ಆರಾಮಾಗಿ ಔಷಧ ಹೊಡಿಬೋದು ಗಿಡಗಳಿಗೆ. ಇದು ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ತರ ಮರಗಳಿಗೆ ಗಿಡಗಳಿಗೆ ಎಲ್ಲ ಆರಾಮಾಗಿ ಔಷಧ ಹೊಡಿಬೋದು ಈ ತರ. ಸೊ ಕ್ಲೀನ್ ಮಾಡ್ಬೇಕಾ ಆರಾಮಾಗಿ ಈ ತರ ಕ್ಲೀನ್ ಮಾಡ್ಕೊಳ್ಳಿ ನೀವು. ಸೊ ಅಲ್ಲಿ ನಾವು ಮೇಲೆ ಹತ್ತಬೇಕು ಅದು ಇದು ಅನ್ನೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಈ ತರ ಕ್ಲೀನ್ ಮಾಡ್ಕೊಳ್ಳಿ ಆರಾಮಾಗಿ. ಈ ತರ ಒಳಗಡೆ ಈ ತರ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ತರ ಎಲ್ಲ. ಇಲ್ಲಿ ನೋಡಿ ಕೊಳೆ ನೋಡಿ ಹೆಂಗ್ ಹೋಗುತ್ತೆ, ಇಲ್ಲಿ ಫುಲ್ಲು ಕ್ಲೀನ್ ಆಗ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ಇದು ಪ್ರೆಷರ್ ನೋಡಿ ಇದ್ರದ್ದು ಯಾವ ತರ ಇದೆ, ಇದು ಸೂಪರ್ ಆಗಿ ಕ್ಲೀನ್ ಆಗುತ್ತೆ. ಅದೇ 2 ವೀಲರ್ 4 ವೀಲರ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಬೈಕು ಕೂಡ, ಬೈಕು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ನಿಮ್ಮ ಮುಂದೆ ಇದ್ರದ್ದು ಪ್ರೆಷರ್ ನೋಡಿ ಯಾವ ಥರ ಇದೆ. ಸೂಪರ್. ಇದು ಇದೇ ಥರ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ಬೇಗ ಈ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ ಹಾಗೂ ಈ ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳಿ ವೀಕ್ಷಕರೇ. ಆಲ್ ಓವರ್ ಇಂಡಿಯಾ ಡೆಲಿವರಿ, ಆಲ್ ಓವರ್ ಇಂಡಿಯಾ. ಅದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ. ಅವ್ರ ಮನೆಗೆ ಪ್ರಾಡಕ್ಟ್ ತಲುಪಿದ ಮೇಲೆ ಅವ್ರು ಬೇಕಾದರೆ ಇದನ್ನು ಪೇ ಮಾಡಲಿ ಕ್ಯಾಶು. ನೋಡಿ ಇದ್ರದ್ದು ಕೆಲಸ ನೋಡಿ ಯಾವ ಥರ ಇದೆ ಇದ್ರದ್ದು. ಸರ್ ಹಾಗಾದರೆ ಪೋರ್ಟೇಬಲ್ ಪ್ರೆಷರ್ ವಾಷರ್, ಪೋರ್ಟೇಬಲ್ ಪ್ರೆಷರ್ ವಾಷರ್ ವಿತ್ 48 ವ್ಯಾಟ್ ಡ್ಯುಯಲ್ ಬ್ಯಾಟ್ರಿ ಜೊತೆ ಬ್ಯಾಟ್ರಿ. ಈ ತರ 2 ಬ್ಯಾಟ್ರಿ, ಈ ತರ 2 ಬ್ಯಾಟ್ರಿ ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ನಿಮಗೆ ಕೇವಲ 25 ವ್ಯಾಟ್ ಸಿಂಗಲ್ ಬ್ಯಾಟ್ರಿ ಇದೆ, ಬಟ್ ನಮ್ಮ ಹತ್ರ ನಿಮಗೆ ಡಬಲ್ ಬ್ಯಾಟ್ರಿ ಈ ತರ ಕೊಡ್ತಾ ಇರೋದು. ಇದನ್ನ ಯಾರು ಕೊಡೋದಿಲ್ಲ. 2,500 ಕೇವಲ 2,500. ಇದು ಎಲ್ರಿಗೂ ಬೇಕಾಗುವಂತ ಪ್ರಾಡಕ್ಟ್. ಕಾರ್ಗಳು ಕ್ಲೀನ್ ಮಾಡ್ತೀರಾ, ಬೈಕ್ ಕ್ಲೀನ್ ಮಾಡ್ತೀರಾ, ಮತ್ತೆ ಔಷಧಿ ಹೊಡಿತೀರಾ, ಸೊ ಅದಕ್ಕೂ ಬೇಕಾಗುತ್ತೆ. ಮನೆ ಕ್ಲೀನ್ ಮಾಡ್ತೀರಾ, ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಬನ್ನಿ ಈ ಸ್ಕ್ರೀನ್ ಕೆಳಗಡೆ ಇರೋ ನಂಬರ್ ಕಾಲ್ ಮಾಡಿ ಹಾಗೂ ಈ ಪ್ರಾಡಕ್ಟ್ನ ಈಸಿಯಾಗಿ ಆರ್ಡರ್ ಮಾಡ್ಬೋದು. ಇದು ಮತ್ತೆ ಕರೆಂಟ್ ಯೂಸ್ ಮಾಡಿದಿರ ಅನ್ಕೊಂಡಿದ್ದೀರಾ, ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಬಕೆಟ್ ವಾಶ್, ಆಮೇಲೆ ಗನ್, ಆಮೇಲೆ ಜಸ್ಟ್ ಕ್ಲೀನಿಂಗ್ ಅಷ್ಟೇ. ಆಮೇಲೆ ನೋಡ್ತಾರೆ ಈ ತರ ಸೂಟ್ ಕೇಸಲ್ಲಿ ನಿಮ್ಗೆ ಬರೋದಿದೆಲ್ಲ ಪಾರ್ಸಲ್. ಸೊ ನೋಡ್ತಾ ಇರ್ಬೋದು ಇದನ್ನ ಯಾವ ತರ ಇವಾಗ ನಿಮ್ಗೆ ನೋಡ್ತಾ ಇದ್ದಾಗ ಫುಲ್ ಶೈನಿಂಗ್ ತರ ಕ್ಲೀನಿಂಗ್ ಆಗಿದೆ. ಇದು ವಿತ್ ಚಾರ್ಜರ್ ಕೂಡ ಕೊಡ್ತೀವಿ, ವಿತ್ ಚಾರ್ಜರ್ ಕೂಡ ಕೊಡ್ತಾ ಇದೀವಿ ಸರ್. ಇದು 2,500 ಕ್ಯಾಶ್ ಆನ್ ಡೆಲಿವರಿ ಪ್ಲಸ್ ಅವರಿಗೆ ಒಂದು 6 ತಿಂಗಳ ವ್ಯಾರಂಟಿ ಜೊತೆ 6 ತಿಂಗಳ ವ್ಯಾರಂಟಿ ಜೊತೆ ಕಳಿಸ್ತಾ ಇದೀವಿ. ನೋಡಿದ್ರಲ್ಲ ಇಷ್ಟೊತ್ತು ಯಾವ ತರ ವಾಶ್ ಆಯ್ತು ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಮನೆಗೂ ಒಂದು ಬೇಕು, ಅಥವಾ ನಿಮ್ಮ ಕಾರಿಗೆ ಬೇಕು, ಅಥವಾ ನಿಮ್ಮ ಬೈಕಿಗೆ ಬೇಕು, ಅಥವಾ ನಿಮ್ಮ ಗಿಡಗಳು ಏನಾದರೂ ಹೊರಗಡೆ ಈ ಗಿಡಗಳು ಬೆಳೆಸಿರ್ತೀರ ಅಂಥದಕ್ಕೆ ಈಗ ಔಷಧಿ ಹೊಡೆಯೋ ಥರ ಈ ಥರ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು. 2,500 ರೂಪಾಯಿಗೆ ಪ್ರಗತಿ ಹೋಮ್ ಅಪ್ಲಯನ್ಸಸ್ ಕಡೆಯಿಂದ ಸಿಗ್ತಾ ಇದೆ. ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಸೊ ನೀವು ಆರಾಮ್ಸೆ ಫೋನ್ ಮಾಡೋದ್ರ ಮುಖಾಂತರ ಇವ್ರದ್ದೇನು ಪ್ರೊಸೀಜರ್ ಇದೆ ಆ ಥರ ಆರ್ಡರ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇದನ್ನ ಇನ್ನೂ ಶಾಂಪೂ ಅನ್ನೋದಕ್ಕಿಂತ ನೀವು ಫೋಮ್ನ ಯೂಸ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ನಾವು ಶಾಂಪೂ ಹಾಕಿ ಮಾತ್ರ ತೋರಿಸಿರ್ತಕ್ಕಂಥದ್ದು. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡೋದ್ರ ಮುಖಾಂತರ ಆರ್ಡರ್ ಮಾಡ್ಕೋಬಹುದು. ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ. ಖಂಡಿತ ಸರ್, ಮತ್ತೆ ಸಿಗೋಣ ನೆಕ್ಸ್ಟ್ ಟೈಮ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ ಸರ್.